ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಆಲ್ ಇಂಡಿಯಾ ಟೆಂಟ್ ಅಂಡ್ ಡೆಕೋರೇಷನ್ ವೆಲ್ಫೇರ್ ಅಸೋಸಿಯೇಷನ್ ದಾವಣಗೆರೆ ಜಿಲ್ಲಾ ದೀಪಾಲಂಕಾರ ಶಾಮಿಯಾನ ಧ್ವನಿವರ್ಧಕ ಹಾಗೂ ಪುಷ್ಪಾಲಂಕಾರ ಸೇವಕರ್ತ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ದೇವನಗರಿ ವೈಭವ 2025 ರಾಜ್ಯ ಮಟ್ಟದ 5ನೇ ಮಹಾ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಆರ್ ಲಕ್ಷ್ಮಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 14, 15 ಹಾಗೂ 16ರಂದು 3 ದಿನಗಳ ಕಾಲ ಮಹಾ ಅಧಿವೇಶನವನ್ನು ಶಿರಮಗೊಂಡನಹಳ್ಳಿಯ ಸುಧಾ ವೀರೇಂದ್ರ ಪಾಟೀಲ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಜೂನ್ 14ರಂದು ಪೂಜಾ ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಬಳಿಕ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯ ಉದ್ಘಾಟನೆಯನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ನೆರವೇರಿಸಲಿದ್ದಾರೆ ಎಂದರು. ಅಂದು ಸಂಜೆ 5ನೇ ಮಹಾ ಅಧಿವೇಶನದ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಉದ್ಘಾಟನೆ ಮಾಡಲಿದ್ದು ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಜೂನ್ 15ರಂದು ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಬಳಿಕ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಜೂನ್ 16ರಂದು ಬೆಳಗ್ಗೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಸಮಾರಂಭ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂತೋಷ್, ತಿಪ್ಪೇಶ್, ಆಂಜನೇಯ, ಬಸವರಾಜಯ್ಯ, ಪ್ರಭಾಕರ್, ನವೀನ್ ಕುಮಾರ್, ಬಸವರಾಜ್, ಹನುಮಂತಪ್ಪ, ನೀಲಪ್ಪ, ಸುದರ್ಶನ್ ಸೇರಿದಂತೆ ಮತ್ತಿತರರಿದ್ದರು. ಶಾಮಿಯಾನ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದಿಂದ 5ನೇ ಮಹಾ ಅಧಿವೇಶನ ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಾವು ನೆರವೇರಿಸಿದ್ದು, ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಶಾಮಿಯಾನ ವೃತ್ತಿ ಬಾಂಧವರು, ಧ್ವನಿ ಮತ್ತು ಬೆಳಕು ವೃತ್ತಿ ಬಾಂಧವರು, ಫ್ಲವರ್ ಡೆಕೋರೇಷನ್ ವೃತ್ತಿ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಅದೇ ರೀತಿಯಾಗಿ ಆಲ್ ಇಂಡಿಯಾದಿಂದನೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಲ್ಲ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ಅಂಗಡಿಯಿಂದ ಏನಾರ ಮಾಲ್ ಖರೀದಿ ಮಾಡಬೇಕಪ್ಪ ಅಂದರೆ ಹೂವಿಂದಾಗಲಿ ಲೈಟಿಂದಾಗಲಿ ನಾವು ಮಹಾರಾಷ್ಟ್ರ, ಗುಜರಾತು, ಹರಿಯಾಣ ಇಂಥ ಕಡೆಗೆಲ್ಲ ನಾವು ಹೋಗ್ಬೇಕಾಗಿತ್ತು. ಹಾಗಾಗಿ ನಾವು ಎಲ್ಲ ಒಂದು ರಾಜ್ಯದಿಂದ ಒಂದು ಕಮಿಟಿ ಮಾಡ್ಕೊಂಡು ಪ್ರತಿ ಒಂದು ರಾಜ್ಯದಿಂದ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದಾವೋ ಆ ಓನರ್ಗಳನ್ನ ಕನ್ಸಲ್ಟ್ ಮಾಡಿ ಅವ್ರನ್ನೇ ನಮ್ಮೊಂದು ಅಧಿವೇಶನಕ್ಕೆ ನೀವು ಒಂದು ಸ್ಟಾಲ್ ಹಾಕಿ ನಿಮ್ಮದು ಬಿಸ್ನೆಸ್ ಆಗುತ್ತೆ, ನಮಗೂ ಪರ್ಚೇಸಿಗೂ ನೀವು ಕೊಡ್ತಕ್ಕಂಥ ಡೆಮೋಗೂ ಒಂದು ಶೂಟಬಲ್ ಆಗುತ್ತೆ ಅಂಥೇಳಿ ಇದು 2001ನೇ ಇಸ್ವಿಯಿಂದಲೂ ನಾವು ಮಾಡ್ಕೊಂತಲೇ ಬಂದ್ವಿ. ಆವಾಗ ಸಣ್ಣ ಹಂತದವಾಗಿ 10, 15 ಸ್ಟಾಲು, 20 ಸ್ಟಾಲು, 30 ಸ್ಟಾಲ್ ಆಗಿ ಈಗ 100-110 ಸ್ಟಾಲ್ ಲೆವೆಲ್ವರೆಗೂ ಹೊರಗಡೆಯಿಂದ ಬಾಂಬೆಯಿಂದ ಹಿಡಿದು ಡೆಲ್ಲಿಯಿಂದ ಹಿಡಿದು ಎಲ್ಲ ರಾಜ್ಯಗಳಿಂದನೂ ನಮಗೆ ಸ್ಟಾಲ್ಗಳು ಬರೋಕ್ಕಾಯ್ತು. ಎಲ್ಲರೂ ಬಂದು ಇಲ್ಲಿ ಸಾಮಾನುಗಳು ಪರ್ಚೇಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ಏನಾರ ನೋಡ್ತಕ್ಕಂಥ ಐಟಮ್ಸ್ ಆಗಿರ್ಬೋದು, ಆರ್ಡ್ರ್ ಬುಕ್ ಮಾಡೋದಾಗಿರ್ಬೋದು, ಈ ಒಂದೇ ಇದರಲ್ಲಿ ಸೂರಿನಡೆಯಲ್ಲಿ ನಮ್ಮಲ್ಲಿ ಸಿಗ್ತದೆ. ಹಂಗಾಗಿ ಇಲ್ಲೆಲ್ಲರೂ ನಾವು ಸೇರ್ಕೊಂಡು ಆಮೇಲೆ ಬೇರೆ ಬೇರೆ ಜಿಲ್ಲೆಯಿಂದ ಪರಸ್ಪರವಾಗಿ ನಮ್ಮಲ್ಲಿ ವೃತ್ತಿ ಬಾಂಧವರು ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋದಾಗುತ್ತೆ. ನಮ್ಮಲ್ಲಿ ಏನೇನು ನಮ್ಮ ಸ್ನೇಹಿತರದಾರ, ಅಣ್ಣ ತಮ್ಮದರು, ನಾವೆಲ್ಲರೂ ಒಂದಾಗಿ ಅಲ್ಲಿ ಸೇರ್ಕೊಳ್ತೀವಿ. ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗುತ್ತೆ, ಸ್ನೇಹ ಮಿಲನ ಆಗುತ್ತೆ. 3 ದಿನಗಳ ಕಾಲ ನಮ್ಮಲ್ಲಿ ಶಾಮಿಯಾನ ಸಂಘದ ತೊಂದರೆಗಳು ಏನು, ನಮಗೇನು ಅನಾಹುತ ಪ್ರಾಬ್ಲಮ್ ಆಗ್ತದವೆ, ನಮಗೆ ಟ್ಯಾಕ್ಸಿಂದ ಏನು ಪ್ರಾಬ್ಲಮ್ ಆಗುತ್ತೆ, ನಮ್ಮಲ್ಲಿ ಚರ್ಚೆ ಮಾಡ್ತೀವಿ. ಕಾರ್ಮಿಕರಿಗೆ ಏನು ತೊಂದರೆ ಆಗ್ತಿದೆ, ಕೆಲಸಗಾರಿಗೆ ಏನು ತೊಂದರೆ ಆಗ್ತಿದೆ ಅಂಥೇಳಿ ಇದನ್ನೆಲ್ಲ ಒಂದು ಚರ್ಚೆ ಮಾಡಿ ನಾವು 3 ದಿನಗಳ ಕಾಲ ಈ ಅಧಿವೇಶನನ ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಸುಧಾ ವೀರೇಂದ್ರ ಪಾಟೀಲ್ ಸಭಾಭವನದಲ್ಲಿ ಜೂನ್ 14, 15, 16 ಅಂದರೆ ನಾಳೆ, ನಾಡ್ದ, ಅಚ್ಚನಾಡ್ದ 3 ದಿನಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ಮತ್ತು ವಿಜೃಂಭಣೆಯಾಗಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಮಹಾ ಅಧಿವೇಶನದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇರ್ತವೆ. ಬೆಳಿಗ್ಗೆ ನಾವು ಕಾರ್ಯಕ್ರಮ ಪ್ರಾರಂಭ ಆಗೋದು 8:30ರಿಂದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 8:30ಕ್ಕೆ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಭಾರತ ಮಾತೆ ಹಾಗೂ ತಾಯಿ ಭುವನೇಶ್ವರಿಯ ಪೂಜಾ ಕಾರ್ಯಕ್ರಮ ಇರ್ತೈತೆ. ಅದಾದ ನಂತರ 11 ಗಂಟೆಗೆ ನಮ್ಮ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ ಇರುತ್ತದೆ. ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆಯ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ರವರು, ಅವರ ಜೊತೆಗೆ ದಾವಣಗೆರೆ ಹರಿಹರ ಅರ್ಬನ್ ದೂಡ ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಾದ ನಂತರ ಸಂಜೆ ವೇದಿಕೆ ಕಾರ್ಯಕ್ರಮ ಇರ್ತೈತಿ. ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಎಸ್ ಮಲ್ಲಿಕಾರ್ಜುನ್ರವರು ನೆರವೇರಿಸಿದ್ದಾರೆ.